ಕರೆಕ್ಟ್ ಸರ್. ಕೈಲಿ ಪೌಡ್ರ್ ಡಬ್ಬಿ ಇದ್ರೆ ಉಪಯೋಗ ಇಲ್ಲ, ಆ ಡಬ್ಬಿಲಿ ಪೌಡ್ರ್ ಕೂಡ ಇರಬೇಕು. ಇವಾಗ ನಾನು ಹೇಳಿದ ಮಾತಿಗೆ ಮೀನಿಂಗ್ ಏನು ಚಂದ್ರಿಕಾ? ತಲೆ ಒಂದೇ ಇದ್ರೆ ಸರಿ ಹೋಗಲ್ಲ, ತಲೆಲ್ ಸ್ವಲ್ಪ ಬುದ್ಧಿನೂ ಇರ್ಬೇಕು ಅಂತ ಹೇಳ್ದ. ಅಂದ್ರೆ ನಮ್ಗೆ ಮೆದುಳು ಇಲ್ಲ ಅನ್ನ. ಇದ್ರೆ ಸ್ವಪ್ನಗೂ ಜೈಗೂ ಹೇಗ್ ಮದ್ವೆ ಮಾಡ್ಬೇಕಂತ ಯೋಚನೆ ಮಾಡಿ ಅಂತಿದ್ದಾನೆ. ಅಷ್ಟಕ್ಕೂ ಅವನು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾನ ಇಲ್ಲ ನಿತ್ಯಗೆ ಸಪೋರ್ಟ್ ಮಾಡ್ತಿದ್ದಾನ? ನಮಗೂ ಅಲ್ಲ ನಿತ್ಯಾಗೂ ಅಲ್ಲ. ಜೈಗೆ ಬೇಗ ಮದ್ವೆ ಮಾಡ್ಬೇಕು ಅನ್ನೋದು ಅವನ ಅವಸರ. ನಿತ್ಯ ಆದ್ರೂ ಸ್ವಪ್ನ ಆದ್ರೂ ಜೈ ಮದ್ವೆ ಮಾಡ್ಕೊಡೋದು ಮುಖ್ಯ ಅನ್ನೋದು ಅವನ ಅಭಿಪ್ರಾಯ. ಅಷ್ಟೇನಾ ಇಲ್ಲ ಇಂಡೈರೆಕ್ಟ್ ಆಗಿ ನಿತ್ಯ ಮೇಲೆ ನಮ್ಮನ್ನ ಎತ್ಕಟ್ತಿದ್ದಾನ? ನಾವು ನಿತ್ಯ ಜಗಳ ಮಾಡ್ಕೊಂಡ್ರೆ ಅವನ್ಗೇನ್ ಲಾಭ? ಈ ಕಾಲದಲ್ಲಿ ಲಾಭ ಇಲ್ದೇನೆ ಯಾರು ಯಾವ ಕೆಲಸನೂ ಮಾಡ್ತಿಲ್ವೇ? ಯೋಚನೆ ಮಾಡು. ಸ್ವಪ್ನನ ಈಗ್ಲೇ ಕರೆಸ್ಬೇಕಾ ಇನ್ ಸ್ವಲ್ಪ ದಿನ ಹೋದ್ಮೇಲೆ ಕರೆಸ್ಬೇಕಾ? ಚೆನ್ನಾಗಿ ಯೋಚನೆ ಮಾಡು. ಸರ್, ನನ್ನ ಫೋನ್ ನೀವು ತಗೊಂಡಿದ್ದೀರಾ? ನಾನ್ ತಗೊಳ್ಳೋದು ಅಂದ್ರೆ ಏನು ನಾಣಿ? ನೀನೇ ಚಾರ್ಜ್ಗೆ ಹೋಗಿದ್ದೆ. ಓ ಸಾರಿ ಸರ್. ನಿಮ್ ಮೀನಾಕ್ಷಿ ಫೋನ್ ಮಾಡಿದ್ರು. ಮಾಡ್ತಿರ್ತಾಳೆ ಸರ್. ಗಂಟೆಗೊಂದ್ಸರಿ ಫೋನ್ ಮಾಡ್ಲಿಲ್ಲ ಅಂದ್ರೆ ಅವಳಿಗೆ ಏನು ತೋಚಲ್ಲ. ಜೊತೆಗೆ ಫ್ರೀ ಕಾಲ್ಸ್ ಇದೆಯಲ್ವಾ? ಫೋನ್ ಮಾಡಿದ್ದು ನಿನ್ ಹೆಂಡ್ತಿನೇ, ಆದ್ರೆ ಮಾತಾಡಿದ್ದು ಬೇರೆಯವರು ನಾಣಿ. ಯಾರು ಸರ್? ಅದೇ ನಿಮ್ ಪಕ್ಕದ ಮನೇಲಿದಾರಲ್ಲ. ಓ ಜಾನಕಿ ದೇವಿ ಅವರಾ? ಹೌದು ನಾಣಿ. ಅವ್ರ ವಾಯ್ಸ್ನ ಎಲ್ಲೋ ಕೇಳಿರೋ ಹಾಗಿದೆ. ಚಾನ್ಸೇ ಇಲ್ಲ ಸರ್. ಅವರು ನಮ್ಮ ಮನೇಲಿ ಇದ್ರು ನಾನೇ ಅವ್ರ ಧ್ವನಿ ಕೇಳಿಲ್ಲ. ನಾನು ಫೋನಲ್ಲಿ ಕೇಳಿ ಹೇಳ್ತಿದ್ದೀನಿ ಅಲ್ವಾ ನಾಣಿ? ಆ ಧ್ವನಿ ನನಗೆ ತುಂಬಾ ಪರಿಚಯ ಇರೋ ಹಾಗಿದೆ. ಅಯ್ಯೋ ಸುಮ್ನಿರಿ ಸರ್. ಎಲ್ಲ ಮಕ್ಕಳು ಮೈಮೆ. ಆ ಮಕ್ಕಳಿಗೆ ಸಂಬಂಧಿಸಿದ ಪ್ರತಿಯೊಂದಕ್ಕೂ ನೀವು ತುಂಬಾ ಕನೆಕ್ಟ್ ಆಗ್ತಿದ್ದೀರಾ. ಅಷ್ಟೇ ಅಂತ್ಯಾ? ದಿವ್ಯ ಹೇಳಿದ್ರೆ ನೀವು ತಕ್ಷಣ ಮದುವೆಗೆ ಒಪ್ಕೋತೀರಾ ಅನ್ನಿಸ್ತಿದೆ. ನಾಣಿ ಸಾರಿ. ಜಾನಕಿ ಅವರು ಯಾಕೆ ಕಾಲ್ ಮಾಡಿರ್ತಾರೆ ಅಂತ್ಯಾ? ಯಾಕೆಂದ್ರೆ ಏನ್ ಸರ್, ಅವ್ರಿಗೆ ಜಾಬ್ ಬೇಕು ಅಂತ ಕೇಳಿದೀನಲ್ವಾ, ಅದಕ್ಕೋಸ್ಕರನೇ ಮಾಡಿರ್ತಾರೆ ಅಂತ ಹೇಳ್ತೀಯಾ? ನನ್ನ ಕೇಳೋದಕ್ಕೆ ನಾನು ಮೀನಾಕ್ಷಿ ಫೋನ್ ಮಾಡಿರ್ತಾಳೆ. ನೀವು ರಿಸೀವ್ ಮಾಡಿದ್ಕೆ ಆ ವಿಷಯ ಹೇಳಕ್ಕಾಗದೆ ಸೈಲೆಂಟ್ ಆಗಿರ್ತಾರೆ. ಕರೆಕ್ಟೇ. ಹೌದು, ಅವ್ರಿಗೆ ಜಾಬ್ ಕೊಟ್ವಿ ಅಂತ ಹೇಳಿಲ್ವಾ ನೀನು? ಹೇಳಿದೀನಿ ಸರ್, ಆದ್ರೆ ಯಾವ ಜಾಬು ಅಂತ ನೀವು ಕನ್ಫರ್ಮ್ ಮಾಡಿಲ್ವಲ್ಲ. ಮನೇಲಿ ಕೆಲಸ ಮಾಡೋದಕ್ಕೆ ಬರೋಕೆ ಹೇಳೋಣವಾ ಸರ್? ಮನೆ ಕೆಲಸ ಅಂದ್ರೆ ಏನು ನಾಣಿ? ಅವ್ರೇನಾದ್ರೂ ಮನೆ ಕೆಲಸದವ್ರಾ? ದಿವ್ಯ ಅವ್ರ ಅಮ್ಮ. ಅಂದ್ರೆ ಅವರು ಜಾಸ್ತಿ ಓದಿಲ್ಲ ಅಂತ ನನ್ನ ಮೀನಾಕ್ಷಿ ಹೇಳಿದ್ಲು ಸರ್. ಹೋಗ್ಲಿ, ಆಫೀಸಲ್ಲಿ ಹೌಸ್ ಕೀಪಿಂಗ್ ಕೆಲಸ ಕೊಡೋಣ ಸರ್? ಬುದ್ಧಿ ಇದೆಯಾ? ಹೌಸ್ ಕೀಪಿಂಗ್ ಮಾಡೋದಕ್ಕೆ ಅವ್ರೇನಾದ್ರೂ ಸರ್ವೆಂಟಾ? ದಿವ್ಯ ಅವ್ರ ಅಮ್ಮ ನಾಣಿ. ಮತ್ತೆ ಯಾವ ಕೆಲಸ ಕೊಡೋಣ ಸರ್? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಪಾಪ ಅವರು ಅರ್ಲಿ ಮಾರ್ನಿಂಗ್ ಎದ್ದು ಮನೆ ಕೆಲಸ, ಅಡ್ಗೆ ಕೆಲಸ ಮಾಡಿ, ಮಕ್ಕಳನ್ನ ಏಳ್ಸಿ, ಸ್ನಾನ ಮಾಡಿಸಿ, ಟಿಫಿನ್ ತಿನ್ಸಿ, ಲಂಚ್ ಬಾಕ್ಸ್ ಕೊಟ್ಟು ಸ್ಕೂಲ್ಗೆ ಕಳಿಸಿ, ಅವ್ರು ವಾಪಸ್ ಬರ್ತಿದ್ದಾಗೇನೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿ, ಹೋಮ್ವರ್ಕ್ ಮಾಡಿಸಿ, ನೈಟ್ ಡಿನ್ನರ್ ತಿನ್ಸಿ, ಆ ಮಕ್ಕಳನ್ನ ಮಲಗಿಸ್ಬೇಕು. ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಇಲ್ಲಿ ಬಂದು ಏನ್ ಕೆಲಸ ಮಾಡ್ತಾಳೆ? ಕೆಲಸ ಮಾಡ್ಲಿಲ್ಲ ಅಂದ್ರೆ ಮನೆ ಹೇಗ್ ನಡೆಯುತ್ತೆ ಸರ್? ಕೆಲಸನ ನಾವು ಕೊಡ್ತೀವಿ ಅಲ್ವಾ? ಅದೇ ಯಾವ ಕೆಲಸ ಕೊಡ್ತಿದೀವಿ ಅಂತ. ಆ ಮಕ್ಕಳನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ. ಮತ್ತೆ ಜಾಬ್ ಯಾಕಯ್ಯ? ಮತ್ತೆ ಮೊದ್ಲಿಗೆ ಬಂದ್ರಿ ಸರ್. ಖರ್ಚುಗಳಿಗೆ ದುಡ್ಡು ಬೇಕಲ್ವಾ ಸರ್? ಆ ದುಡ್ಡು ನಾವು ಕೊಟ್ರಾಯ್ತು. ಅವರು ಸುಮ್ಮನೆ ತಗೊಳ್ಳಲ್ಲ ಸರ್. ನೀವು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ತೀನಿ ಅಂದಕ್ಕೆ ಒಪ್ಕೊಳ್ಳಿಲ್ಲ. ಹೌದು ಅಲ್ವಾ? ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅವರು ಮನೇಲೇ ಇರಬೇಕು. ಖರ್ಚಿಗೆ ದುಡ್ಡು ಬೇಕು. ಫ್ರೀಯಾಗಿ ಕೊಟ್ರೆ ಈಸ್ಕೊಳ್ಳಲ್ಲ. ಒಂದ್ ಕೆಲಸ ಮಾಡಿ ನಾಣಿ, ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡು.
ವರ್ಕ್ ಫ್ರಮ್ ಹೋಮ್ ಅವ್ರು ಏನಾದ್ರು ಸಾಫ್ಟ್ವೇರ್ ಇಂಜಿನಿಯರ್ ಸರ್? ಅದಲ್ಲ ನಾಣಿ, ಮನೇಲೇ ಇದ್ದು ಲೇಡೀಸ್ ಮಾಡೋ ಕೆಲಸ ಇರುತ್ತೆ ಅಲ್ವಾ, ಲೈಕ್ ಉಪ್ಪಿನಕಾಯಿ, ಹಪ್ಪಳ, ಗಂಧದ ಕಡ್ಡಿ ಅಂಥದ್ದೇನಾದ್ರೂ ಮಾಡೋದಕ್ಕೆ ಹೇಳು. ಅದನ್ನ ಯಾರು ತಗೋತಾರೆ ಸರ್? ನಾವು ತಗೊಳ್ಳೋಣ. ಅದನ್ನ ತಗೊಂಡು ನಾವೇನ್ ಮಾಡೋದು ಸರ್? ನಿನ್ ತಲೆ ಮೇಲಿಟ್ಟು ಊರೆಲ್ಲ ತಿರುಗಿ ಮಾಡ್ಕೊಂಡ್ ಬಾ ಅಂತ ಹೇಳ್ತೀನಿ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಾಣಿ. ಅವರು ಮಕ್ಕಳ ಜೊತೆನೇ ಇರಬೇಕು, ಮನೇಲೇ ಇರಬೇಕು. ಆದರೆ ಮಂತ್ಲಿ ಅವರಿಗೆ ಇನ್ಕಮ್ ಬರಬೇಕು. ಯಾವುದಕ್ಕೂ ಅವರು ಕಷ್ಟಪಡಬಾರ್ದು, ಅವರಿಗೆ ಯಾವ ಸಮಸ್ಯೆನೂ ಆಗಬಾರ್ದು. ಇಟ್ಸ್ ಮೈ ಆರ್ಡರ್. ಎಸ್ ಸರ್. ಬಟ್ ಸರ್, ಈ ಬಟ್ಟು ಇಫ್ ನನಗೆ ಹೇಳ್ಬೇಡ. ನನ್ನ ಕಾನ್ಸೆಪ್ಟ್ ನಿನಗೆ ಅರ್ಥ ಆಯ್ತು ಅನ್ಸುತ್ತೆ. ನಾನು ಹೇಳ್ದಷ್ಟು ಮಾಡು. ಓಕೆ ಸರ್. ಚೀಚಿ, ಈ ಬದುಕೋದಕ್ಕಿಂತ ಯಾವ್ದಾದ್ರು ಹಾಳು ಬಾವಿಗೆ ಬಿದ್ದು ಸಾಯೋದು ಒಳ್ಳೇದು ಅನ್ಸುತ್ತೆ. ಯಾವ್ದು ರೈಲ್ ಟ್ರ್ಯಾಕ್ ಮೇಲೆ ತಲೆ ಇಡೋದು ಬೆಟ್ರು. ಮಕ್ಕಳನ್ನ ಹತ್ರ ಮಾಡ್ಕೊಂಡ್ರೆ ಜೈ ನಮ್ ದಾರಿಗೆ ಬರ್ತಾನೆ ಅಂತ ಆ ನಾಣಿ ಪ್ಲಾನ್ ಹೇಳಿದ್ದು. ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಅಂತ ನಿತ್ಯ ನಮ್ಗೆ ಹೇಳೋದು. ಮಕ್ಕಳಿಗೋಸ್ಕರ ನಾವು ಹೀಗೆ ರೋಡ್ ಮೇಲೆ ನಿಂತ್ಕೊಂಡಿರೋದು ಎಲ್ಲ ನಮ್ ಕರ್ಮ. ಅರೆ, ಜೈ ಮನೇಲಿ ಇರ್ತಿದೀವಿ, ಜೈ ಮನೇಲಿ ತಿಂತಿದೀವಿ, ಜೈ ಮನೇಲಿ ಮಲಗ್ತಿದ್ದೀವಿ. ಅವನೇ ನಮ್ಗೆ ಇಷ್ಟು ಕೆಲಸ ಹೇಳಲಿಲ್ಲ. ಒಂದ್ ಪೈಸೆ ಖರ್ಚು ಮಾಡ್ದೇನೆ ಆ ನಿತ್ಯ ನಮ್ಮ ಹತ್ರ ಫ್ರೀ ಆಗಿ ಸೇವೆ ಮಾಡಿಸ್ಕೊಡ್ತಿದ್ದಾಳೆ. ಈ ಕಷ್ಟ ಏನಾದ್ರೂ ನಮ್ ಸ್ವಪ್ನಗೋಸ್ಕರ ಪಟ್ಟಿದ್ರೆ ಇಷ್ಟೊತ್ತಿಗೆ ಸ್ವಪ್ನಗೂ ಜೈಗೂ ಮದ್ವೆ ಆಗಿ ಹೋಗ್ತಿತ್ತು. ಮತ್ತೆ ಜೈ ಮನೆ ಊಟ ತಿಂದು ಉಪಯೋಗಕ್ಕೆ ಬಾರ್ದಿರೋ ಒಬ್ಳಿಗೆ ಸರ್ವಿಸ್ ಮಾಡ್ತಾ ಇದೀವಿ. ಈ ಮಕ್ಳು ಯಾವಾಗ ಬರ್ತಾರೋ ಏನೋ. ಅಲ್ಲಿ ನೋಡು, ಬರ್ತಿದ್ದಾರೆ. ಮಕ್ಕಳ, ಹಾಯ್ ಮಕ್ಕಳ. ಹಾಯ್ ಮಕ್ಕಳ. ಹಾಯ್ ಪುಟ್ಟ. ಹಾಯ್ ಪುಟ್ಟಿ. ಹಾಯ್ ಕಂದ. ಬನ್ನಿ 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 ಬನ್ನಿ. ಮಕ್ಕಳನ್ನ ಎತ್ಕೊಂಡು ಹೋಗೋ ಕಳ್ರು ಕಣ ಇವರು. ಬಂದ್ರು ಓಡೋಗೋಣ. ಲೇ ನಿಂತ್ಕೊಳ್ಳೋ. ಆ ನಾಣಿನೇ ಬೆಟ್ರ್ ಅಂದ್ಕೊಂಡ್ರೆ ಅವನಿಗಿಂತ ಓವರ್ ಮಾಡ್ತಾನಲ್ಲ ಇವನು. ನಿಂತ್ಕೊಳ್ಳೋ. ನಾವಿಬ್ರು ಕಳ್ರಲ್ಲ. ನಿಮ್ಮ ಅಪ್ಪ ಕೆಲಸ ಮಾಡೋದು ನಮ್ಮ ಹತ್ರನೇ. ಏನಿಲ್ಲ, ನಮ್ಮ ಅಪ್ಪ ಜೈ ಅಂಕಲ್ ಹತ್ರ ಕೆಲಸ ಮಾಡ್ತಾರೆ. ಆ ಜೈ ಅಂಕಲ್ಗೆ ಅಂಕಲ್ ಕಣೋ ನಾನು. ಪೌಡರ್ ರಾಮಕೃಷ್ಣ. ನಾನು ಜೈ ಆಂಟಿ ಚಂದ್ರಿಕಾ. ನಮ್ ಬಗ್ಗೆ ನಿಮ್ಮಪ್ಪ ನಿನ್ಗೆ ಯಾವತ್ತೂ ಹೇಳಿಲ್ವಾ? ಓ, ಆ ಮನೇಲಿ ಏನು ಕೆಲ್ಸ ಕಾರ್ಯ ಇಲ್ಲದೆ ಬಿಟ್ಟಿಯಾಗಿ ತಿಂತಿರೋದು ನೀವೇ ಅಂತ ಆಯ್ತು. ಏನು, ನಿನ್ನ ಹತ್ರ ನಿಮ್ಮ ಅಪ್ಪ ಹಾಗೆ ಹೇಳಿದನ? ಸುಮ್ನೆ ಇರೋ ಬದಲು ಏನೋ ಒಂದ್ ಕೆಲ್ಸ ಮಾಡ್ಬೋದಲ್ವಾ ಅಂಕಲ್? ಡಬ್ಬ ಪೌಡ್ರು ಖಾಲಿ ಮಾಡ್ತಿದ್ದೀರಂತೆ, ಪಾತ್ರೆಗಟ್ಲೆ ತಿಂತೀರಂತೆ, ಬಕಾಸುರಂಗೆ ಬ್ರದರ್ ಅಂತೆ, ಕುಂಭಕರ್ಣಂಗೆ ಕಸಿನ್ ಅಂತೆ. ಸಾಕ್ ನಿಲ್ಸೋ. ಲೈ ನಾಣಿ, ನೋಡೇ ಚಂದ್ರಿಕಾ, ಇವನಿಗೆ ಅವನು ಹೇಗ್ ಟ್ರೈನಿಂಗ್ ಕೊಟ್ಟಿದ್ದಾನೋ. ನಾನ್ ನಿಜವಾಗ್ಲೂ ಸತ್ತೋಗ್ತೀನಿ. ಅಪ್ಪ ಸುಮ್ನಿರ್ರಿ. ನಾವ್ ಬಂದಿರೋದು ಇವನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ಏನಪ್ಪ ಅಭಿ, ಏನಮ್ಮ ದಿವ್ಯಾ, ನಿಮ್ಗೆ ಜೈ ಅಂಕಲ್ ಚೆನ್ನಾಗ್ ಗೊತ್ತಲ್ವಾ? ಗೊತ್ತು. ಗೊತ್ತಿಲ್ಲ. ಏನ್ ಚಂದ್ರಿಕಾ, ಅವಳೇನೋ ಗೊತ್ತು ಅಂತಿದ್ದಾಳೆ, ಇವನೇನೋ ಗೊತ್ತಿಲ್ಲ ಅಂತಿದ್ದಾನೆ. ಜೈ ಅಂಕಲ್ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ? ತುಂಬಾ ಇಷ್ಟ. ಸ್ವಲ್ಪನೂ ಇಷ್ಟ ಇಲ್ಲ. ಅವಳೇನೋ ಇಷ್ಟ ಅಂತಿದ್ದಾಳೆ, ಇವನೇನೋ ಇಲ್ಲ ಅಂತಿದ್ದಾನೆ. ನಾಳೆ ಸಂಡೇ ಅಲ್ವಾ, ಸ್ಕೂಲಿಗೆ ರಜಾ. ಜೈ ಅಂಕಲ್ ಮನೆಗೆ ಬರ್ತೀರಾ? ಬರ್ತೀವಿ. ಯಾಕೆ ಬರ್ಬೇಕು? ಏನು ಅಣ್ಣ ತಂಗಿ ಇಬ್ರು ತಲೆಗೊಂದು ಆನ್ಸರ್ ಕೊಡ್ತಿದ್ದೀರಾ? ಅವಳೇನು ಹೇಳಿದ್ರು ನಾನು ಹೇಳಿದ್ದೆ ಮಾಡ್ತಾಳೆ. ಓ, ನೀವು ಮನೆಗೆ ಬಂದ್ರೆ ಜೈ ಅಂಕಲ್ ನಿಮ್ಗೆ ಬೇಕಾದಷ್ಟು ಚಾಕ್ಲೇಟ್ ಗಿಫ್ಟ್ ಕೊಡ್ತಾರ ಕಣೋ.
ನಂಗೂ ಕೊಡ್ತಾರಾ? ಕೊಡ್ತೀವಿ ಕಣ, ನಿನ್ಗೆ ಬಿಸಿ ಬಿಸಿಯಾಗಿ ಬರೀ ಏಟು ಮೊಟ್ಕೋ ಎಲ್ಲ ಕೊಡ್ತೀವಿ. ನೀವೇನು ಕೊಟ್ರು ನಾನು ನನ್ನ ತಂಗಿ ನಿಮ್ಮ ಮನೆಗೆ ಬರಲ್ಲ. ನೀವು ಬಂದ್ರೆ ಜೈ ಅಂಕಲ್ಗೆ ತುಂಬಾ ಹ್ಯಾಪಿ ಆಗುತ್ತೆ ಕಣೋ. ಆರಾಮಾಗಿ ನೀವು ಅಂಕಲ್ ಜೊತೆ ಆಟ ಆಡ್ಕೋಬಹುದು. ಇಲ್ಲಿ ನೋಡಿ, ನಮಗೂ ಮನೆ ಇದೆ, ಆಟ ಆಡೋಕ್ಕೆ ಜಾಗನೂ ಇದೆ. ಯಾರೋ ಕೊಡೋ ಸ್ವೀಟ್ಗೋಸ್ಕರ ಗಿಫ್ಟ್ಗೋಸ್ಕರ ನಾವು ಆಸೆ ಪಡಲ್ಲ. ನಮ್ಗೇನಾದರೂ ಬೇಕು ಅಂದರೆ ಅದನ್ನ ನಾವೇ ತಗೋತೀವಿ. ಇವನೇನೆ ಅಚ್ಚು ಜೈ ಹಾಗೆ ಮಾತಾಡ್ತಿದ್ದಾನೆ. ಅದಕ್ಕೆ ಇವನು ಅಂದ್ರೆ ಜೈಗೆ ಕೋಪ. ಪುಟ್ಟಿ ದಿವ್ಯಾ, ಅಣ್ಣ ಬರ್ಲಿಲ್ಲ ಅಂದ್ರೆ ಬೇಡ, ನೀನಾದ್ರೂ ನಾಳೆ ನಮ್ಮ ಮನೆಗೆ ಬಾರಮ್ಮ. ನಮ್ಮ ಅಣ್ಣ ಬರ್ಲಿಲ್ಲ ಅಂದ್ರೆ ನಾನು ಬರಲ್ಲ. ಮತ್ತೆ ನಿಂಗ್ ಜೈ ಅಂಕಲ್ ಅಂದ್ರೆ ಇಷ್ಟ ಅಂದೆ ಅಲ್ವಾ? ನಮ್ಮ ಅಣ್ಣ ಅಂದ್ರೆ ಇನ್ನೂ ಇಷ್ಟ. ಜೈ ಅಂಕಲ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಮ್ಮ. ನನ್ಗೋಸ್ಕರ ನಮ್ಮ ಅಣ್ಣ ಪ್ರಾಣ ಕೊಡ್ತಾನೆ. ಅಯ್ಯೋ, ಅರ್ಥ ಆಯ್ತಲ್ವಾ? ನೀವಿನ್ ಹೊರಡಿ. ಹಾಗಲ್ವೋ? ನಾನೇನು ಹೇಳಿದ್ರು ಒಂದ್ಸರ್ತಿ ಹೇಳ್ತೀನಿ, ರಿಪೀಟ್ ಮಾಡೋದು ರಿವರ್ಸ್ ಹೇಳೋದು ನಂಗೆ ಗೊತ್ತಿಲ್ಲ. ಅಯ್ಯೋ, ಇವನು ಜೈಗಿಂತ ಡೇಂಜರ್ ತರ ಇದ್ದಾನೆ. ಜೈ ತರಾನೇ ಇದ್ದಾನೆ ಅಂತ ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತಿಗೆ ಸುಮ್ಮನೆ ಹೇಳಿಲ್ಲ ರೀ. ನಡೀತೀವಿ, ಹೋಗೋಣ. ಪೌಡ್ರ್ ತಾತ, ಪೌಡ್ರ್ ಡಬ್ಬ ಹುಷಾರು. ತಾತ ಯಾರು ತಾತ ನಿನ್ನ? ಅಯ್ಯಯ್ಯೋ, ಮೇಡಮ್ ಯಾಕೆ ಮತ್ತೆ ಬಂದ್ರು? ಮತ್ತೆ ಯಾಕೆ ಬಂದ್ರಿ ಮೇಡಮ್? ಆ ಬ್ಯಾಗ್ಸ್ ಅಲ್ಲಿ ಏನಿದೆ? ಸಸ್ಪೆನ್ಸ್ ನಾಣಿ ಅವ್ರೆ, ಹೇಳಿ ಮೇಡಮ್. ತಿನ್ನೋಕ್ಕೂ ಮುಂಚೆ ರುಚಿ ಯಾಕೆ ಹೇಳಿ? ನನ್ನ ಹತ್ರ ಹೇಳ್ಬಾರ್ದ ಮೇಡಮ್? ಹೇಗೋ ಸ್ವಲ್ಪ ಹೊತ್ತಲ್ಲೇ ನೋಡ್ತೀರಾ ಅಲ್ವಾ? ನಿಮ್ ಸರ್ ಮನೇಲೇ ಇದ್ದಾರಾ? ಇದಾರೆ ಮೇಡಮ್. ವಿಷಯ ಏನು ಹೇಳಿ? ಟೆನ್ಷನ್ ಯಾಕೆ ನಾಣಿ ಅವ್ರೆ? ಈ ಬ್ಯಾಗ್ಸ್ ಅಲ್ಲಿ ಬಾಂಬ್ ಏನೂ ಇಲ್ಲ. ಚೇಚೆ, ನನ್ನ ಉದ್ದೇಶ ಅದಲ್ಲ ಮೇಡಮ್. ಮ್ಯಾಟ್ರ್ ಏನು ಅಂತ ಮೊದಲೇ ಗೊತ್ತಾದ್ರೆ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ. ಆ ಹೆಲ್ಪ್ ಏನೋ ನಿಮ್ ಸರ್ ಮುಂದೆನೆ ಮಾಡೋರಂತೆ, ನಡೀರಿ. ಸರ್, ನಿತ್ಯ ಮೇಡಮ್ ಅವರು ಬಂದಿದ್ದಾರೆ. ಏನೋ ನಾನು ನೋಡ್ತಿದ್ದಾಗೆ ಮುಖ ಆ ಕಡೆ ತಿರುಗಿಸ್ತಿದ್ಯಾ? ಅತಿ ಶೀಘ್ರದಲ್ಲಿ ನಿನ್ನ ನನ್ನವನಾಗಿ ಮಾಡ್ಕೋತೀನಿ. ಜೈ, ಒಂದು 5 ಮಿನಿಟ್ಸ್ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತೀಯಾ? ಏನ್ ಬೇಕು? ನನಗೇನು ಬೇಡ, ನಿನಗೆ ಬೇಕಾಗಿರೋದನ್ನೇ ತಂದಿದ್ದೀನಿ. ಸಾರ್ಗೆ ಬೇಕಾಗಿರೋದ ಏನಪ್ಪ? ಚಿಕ್ಕ ಮಕ್ಕಳ ಬಟ್ಟೆ ಗೊಂಬೆಗಳು ಯಾಕಿದೆಲ್ಲ? ನಿಂಗೊಂದು ಚಿಕ್ಕ ಮಗು ತುಂಬಾ ಇಷ್ಟ ಆಗಿದೆ ಅಂತ ಗೊತ್ತಾಯ್ತು. ಚಿಕ್ಕ ಮಕ್ಕಳಿಗೆ ಹೊಸ ಬಟ್ಟೆ ಅಂದ್ರೆ, ಆಟದ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ಇದನ್ನ ಮಗುಗೆ ಕೊಟ್ರೆ ಅವಳು ತುಂಬಾ ಹ್ಯಾಪಿ ಆಗ್ತಾಳೆ. ಓಹ್, ಇದ ಮೇಡಮ್ ಅವ್ರ ಪ್ಲಾನ್. ಅಂದ್ರೆ ನಿತ್ಯ ಮೇಡಮ್ ನಾನು ಹೇಳಿದ ಪ್ಲಾನ್ ತಕ್ಷಣ ವರ್ಕೌಟ್ ಮಾಡ್ತಿದ್ದಾರೆ ಅಂದಂಗಾಯ್ತು. ಇದನ್ನೆಲ್ಲ ನೀನು ಅಂದ್ರೆ ಏನ್ ಮೇಡಮ್, ಇದನ್ನೆಲ್ಲ ತಗೊಳ್ಳೋದಕ್ಕೆ ನಮ್ ಸಾರ್ ಹತ್ರ ದುಡ್ಡಿಲ್ಲ ಅನ್ಕೊಂಡಿದ್ದೀರಾ? ನಮ್ಮ ಅಕ್ಕನ ಪ್ರೀತಿನೇ ಸಂಪಾದಿಸ್ಕೊಂಡಿರೋರು.
ಒಂದು ಚಿಕ್ಕ ಹುಡುಗಿಗೆ ಬಟ್ಟೆ ಗೊಂಬೆ ಕೊಡ್ಸೋದಕ್ಕೆ ದುಡ್ಡಿರಲ್ಲ ಅಂತ ಹೇಗೆ ಅನ್ಕೋತೀನಿ ನಾಣಿ ಅವರೇ? ಮತ್ತೆ ಇದನ್ನೆಲ್ಲ ಯಾಕೆ ತಂದಿದ್ದೀರಾ ಮೇಡಮ್? ನಿಮ್ಮ ಸರ್ ಇಷ್ಟನೇ ನನ್ನ ಇಷ್ಟ ಅಂತ ಹೇಳೋದಕ್ಕೆ ನಾಣಿ ಅವರೇ. ಅವರು ಒಂದು ಮಗುನ ಪ್ರೀತಿಸ್ತಿದ್ದಾರೆ, ನಾನು ಆ ಮಗುನ ಪ್ರೀತಿಸ್ತೀನಿ. ಆ ಮಗು ಯಾರೋ ನನಗೆ ಗೊತ್ತಿಲ್ಲ, ಅದಕ್ಕೆ ನನ್ನ ಕಡೆಯಿಂದ ಈ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸಾರ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀರಾ ನೀವು? ಬಟ್ಟೆ ಗೊಂಬೆ ಕೊಟ್ರೆ ಯಾರಾದ್ರೂ ಮದುವೆ ಮಾಡ್ಕೋತಾರ ನಾಣಿ ಅವ್ರೆ? ನನ್ನ ಮನಸ್ಸು ಇನ್ನೂ ನಿಮಗೆ ಅರ್ಥ ಆಗಬೇಕು. ನೀವಂದ್ರೆ ನನಗೆ ಇಷ್ಟ, ಪ್ರೀತಿ, ಗೌರವ, ಭಕ್ತಿ ಎಲ್ಲ ಇದೆ. ಅಕ್ಕನಿಗಿಂತ ಮೊದಲು ನಿಮ್ಮನ್ನ ನಾನು ಪ್ರೀತಿಸಿದ್ದೆ, ಆದರೆ ನೀವು ಅಕ್ಕನ ಪ್ರೀತಿಸಿದ್ರಿ. ಆವಾಗ ಕೋಪದಿಂದ ಕೆಲವು ತಪ್ಪು ಮಾಡಿದೆ, ನಿಜಾನೇ. ಆದರೆ ಅಕ್ಕನ ಸಾವು ನನ್ನನ್ನು ಬದಲಾಯಿಸ್ತು. ನಮ್ಮವರು ಅಂದ್ಕೊಂಡವ್ರಿಗೋಸ್ಕರ ಮನಸ್ಫೂರ್ತಿಯಾಗಿ ಬದುಕೋ ಹಾಗೆ ಮಾಡ್ತು. ನಾವು ಸೋತರು ಅವರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತು. ಅದಕ್ಕೆ ಜೈ, ಪ್ರತಿ ಕ್ಷಣ ನೀನು ಗೆಲ್ಲಬೇಕು ಅಂತ ಕೇಳ್ಕೊತಿದ್ದೀನಿ. ಪ್ರತಿ ನಿಮಿಷ ನೀನು ಸಂತೋಷವಾಗಿರ್ಬೇಕು ಅಂತ ಬೇಡ್ಕೋತಾ ಇದ್ದೀನಿ. ನಾಳೆ ನಮಗೆ ಮದುವೆ ಆಗ್ಬೋದು, ಆಗದೆ ಇರ್ಬೋದು, ಆದರೆ ನಾನು ಹೀಗೆ ಇರ್ತೀನಿ, ನಿನ್ನ ಒಳಗೆ ಇರ್ತೀನಿ. ಬರ್ತೀನಿ ಜೈ. ಇನ್ನೊಂದು ಚಿಕ್ಕ ಮಾತು. ಮಕ್ಕಳಿಗೋಸ್ಕರ ನೀವು ಎಲ್ಲೆಲ್ಲ ತಿರುಗ್ತಾ ಇದ್ದೀರಂತೆ. ನೀವು ಅಷ್ಟು ಶ್ರಮ ಪಡಬೇಡಿ. ನಾಳೆ ಸಂಡೇ, ಮಕ್ಕಳಿಗೆ ರಜಾ. ಮನೆಗೆ ಕರೆಸಿ ಈ ಬಟ್ಟೆ ಗೊಂಬೆ ಕೊಟ್ಟು ಊಟ ಮಾಡಿಸಿ. ಆ ಮಕ್ಕಳು ನಿಮ್ಮನ್ನು ಜೀವನ ಪೂರ್ತಿ ಮರೆಯಲ್ಲ. ನಿತ್ಯ ಮೇಡಮ್ ತುಂಬ ಒಳ್ಳೆ ಮಾತು ಹೇಳಿದ್ರು ಅಲ್ವಾ ಸರ್? ಮಕ್ಕಳನ್ನ ಮನೆ ಕರೆಸಿ ಊಟ ಹಾಕೋದು ತುಂಬ ಒಳ್ಳೆ ಯೋಚನೆ ಸರ್. ಮಕ್ಕಳು ನಿಮಗೆ ಇನ್ನೂ ಹತ್ರ ಆಗ್ತಾರೆ. ನಿತ್ಯ ಮೇಡಮ್ ಅವರು ನಿಮಗೆ 2ನೇ ಸಾರಿ ಒಳ್ಳೇದು ಮಾಡಿದ್ದಾರೆ ಸರ್. ನೆನ್ನೆ ಟೆಂಡರ್ ಕೊಡಿಸಿದ್ರು, ಇವತ್ತು ಮಕ್ಕಳಿಗೆ ನೀವು ಹತ್ರ ಆಗೋ ಐಡಿಯಾ ಹೇಳಿದರು. ಅಂಥ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ದರೆ ಜೀವನ ಪೂರ್ತಿ ನಿಮಗೆ ಒಳ್ಳೆಯದೇ ಆಗುತ್ತೆ ಸರ್. ಇಲ್ಲ ನಾಣಿ, ನನ್ನ ಗಂಗನ ಮೀರಿಸೋ ಒಳ್ಳೇದು ನನಗೆ ಬೇಕಾಗಿಲ್ಲ. ಆದರೆ ಗಂಗಾ ಮೇಡಮ್ ಅವರು ಇವಾಗ ನಿಮ್ಮ ಪಕ್ಕದಲ್ಲಿ ಇಲ್ವಲ್ಲ ಸರ್? ಗಂಗಾ ನನ್ನ ಪಕ್ಕ ಇಲ್ಲ ನಾಣಿ, ನನ್ನಲ್ಲಿದ್ದಾಳೆ, ನನ್ನ ಕಣಕಣದಲ್ಲೂ ಇದ್ದಾಳೆ. ಗಂಗಾ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ. ನಿಮ್ಮ ಮನಸ್ಸಿಗೆ ಜೊತೆಯಾಗಿ ಗಂಗಾ ಮೇಡಮ್, ನಿಮ್ಮ ಜೊತೆಗೆ ಯಾರು ಸರ್? ಮಾನಸಿಕವಾಗಿ ನಿಮಗೆ ಇನ್ನೊಬ್ಬರು ಅಗತ್ಯ ಇಲ್ಲದೆ ಇರ್ಬೋದು ಸರ್, ಭೌತಿಕವಾಗಿ ನಿಮಗೆ ಒಬ್ಬರ ಜೊತೆಗಿರಬೇಕು. ಸ್ಟಾಪ್ ನಾನ್ಸೆನ್ಸ್. ನನಗಿನ್ನೇನು ಹೇಳಬೇಡ, ನಾನು ಕೇಳಲ್ಲ. ಓಕೆ ಸರ್, ನೀವು ಯಾರು ಹೇಳಿದ್ರೆ ಕೇಳ್ತಿರೋ ಅವ್ರ ಹತ್ರನೇ ಹೇಳಿಸ್ತೀವಿ ಇರಿ.